ಮುಂಚೆ ರೇಣುಕಾ ಸ್ವಾಮಿ ವಿರುದ್ಧ ಅಪರಾಧಿಕ ಒಳಸಂಚನ್ನ ಪವಿತ್ರ ಗೌಡ ಹೆಂಗ್ ನಡೆಸಿದ್ಲು ಅನ್ನೋದನ್ನ ಕೂಡ ಚಾರ್ಜ್ ಶೀಟ್ ಹೇಳ್ತಾ ಇದೆ. ಜೂನ್ 3ನೇ ತಾರೀಕು ಚಾಟಿಂಗ್, ಜೂನ್ 6ನೇ ತಾರೀಕು ಟಾಕಿಂಗ್, ಜೂನ್ 8ನೇ ತಾರೀಕು ಕಿಲ್ಲಿಂಗ್. ಈ ಬಗ್ಗೆ ಕೂಡ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿದೆ. ಅದರ ಡೀಟೇಲ್ಸ್ ಅನ್ನ ಕೂಡ ನಾನೀಗ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನಿಮಗೆ. ಚಾಟಿಂಗು, ಟಾಕಿಂಗು, ಕಿಲ್ಲಿಂಗ್ಗೆ ಸಂಬಂಧಪಟ್ಟಂತ ಡೀಟೇಲ್ಸ್ ಏನು ಅಂತ. ಕೊಲೆಯಾಗುವಂತಹ ಎಕ್ಸಾಕ್ಟ್ಲಿ 5 ದಿನಗಳ ಮುಂಚೆ ಆರೋಪಿ ಹಾಗೂ ವಿಕ್ಟಿಮ್ನ ನಡುವೆ ಕಾನ್ವರ್ಸೇಷನ್ ಸ್ಟಾರ್ಟ್ ಆಗುತ್ತೆ. ಜೂನ್ 3ನೇ ತಾರೀಕು ಪವಿತ್ರ ಗೌಡ ಹೆಸರಲ್ಲಿ ಸಹಾಯಕ ಪವನ್ ಚಾಟಿಂಗ್ ಮಾಡೋದಕ್ಕೆ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟಾರ್ಟ್ ಮಾಡ್ತಾನೆ. ಡ್ರಾಪ್ ಮೀ ಯುವರ್ ನಂಬರ್ ಅಂತ ಮೆಸೇಜ್ ಪವಿತ್ರ ಗೌಡ ಅವರ ಮೂಲಕ ರೇಣುಕಾ ಸ್ವಾಮಿಗೆ ಹೋಗುತ್ತೆ, ನಿನ್ನ ನಂಬರ್ ಕಳಿಸು ಅಂತ. ಇದನ್ನೇ ನಂಬಿ ರೇಣುಕಾ ಸ್ವಾಮಿ ತನ್ನ ನಂಬರ್ ಅನ್ನು ಕಳಿಸ್ತಾನೆ. ಸೊ ಅಲ್ಲಿಂದ ಇನ್ಸ್ಟಾಗ್ರಾಮ್ನಿಂದ ನೇರವಾಗಿ ಚಾಟ್ ಹೋಗೋದು ವಾಟ್ಸಪ್ಗೆ. ಚಿತ್ರದುರ್ಗ ಮನೆಯ ಲೊಕೇಶನ್ ಅನ್ನು ರೇಣುಕಾ ಸ್ವಾಮಿ ಕಳಿಸ್ತಾನೆ. ಜೂನ್ 6ನೇ ತಾರೀಕು ರೇಣುಕಾ ಸ್ವಾಮಿ ಜೊತೆಗೆ ಪವಿತ್ರ ಗೌಡ ಮಾತುಕತೆಯನ್ನು ಕೂಡ ಆಡಿದ್ಲು. ಅಂದ್ರೆ ಫೋನ್ ಕಾನ್ವರ್ಸೇಷನ್ ಕೂಡ ನಡೆದಿತ್ತು. ಎಷ್ಟು ನಿಮಿಷದ ಕಾನ್ವರ್ಸೇಷನ್, ಎಷ್ಟು ಸಲ ಕಾನ್ವರ್ಸೇಷನ್ ಆಗಿದೆ ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ಫೋನ್ ಕಾನ್ವರ್ಸೇಷನ್ ನಲ್ಲಿ ಯಾಕೆ ಈ ರೀತಿ ಕೆಟ್ಟ ಮೆಸೇಜ್ ಮಾಡ್ತೀಯಾ ಅಂತೆಲ್ಲ ಆಕೆ ಕೇಳಿದ್ದಾಳೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮೆಸೇಜ್ ಮಾಡಬೇಡ ಅಂತ ಪವಿತ್ರ ಗೌಡ ಹೇಳಿರ್ತಾಳೆ, ವಾರ್ನಿಂಗ್ ಕೊಟ್ಟಿರ್ತಾಳೆ. ನಂತರ ಜೂನ್ 7ನೇ ತಾರೀಕು ಕಿಡ್ನ್ಯಾಪ್ ಆಗುತ್ತೆ ರೇಣುಕಾ ಸ್ವಾಮಿ. ಅದು ಜೂನ್ 8ನೇ ತಾರೀಕು ಕಿಡ್ನ್ಯಾಪ್ ಆಗಿ ಸರಿಯಾಗಿ 24 ಗಂಟೆ ಕಳೆಯೋಷ್ಟೊತ್ತಿಗೆ ಆತ ಹೆಣವಾಗಿರ್ತಾನೆ. ಜೂನ್ 11ನೇ ತಾರೀಕು ದರ್ಶನ್ ಹಾಗೂ ಪವಿತ್ರ ಗೌಡನನ್ನ ಅರೆಸ್ಟ್ ಮಾಡೋ ಕೆಲಸವನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳು ಮಾಡ್ತಾರೆ. ಇದು ಪ್ರಕರಣ ಸಾಗಿದಂತಹ ಹಾದಿ. ಫೆಬ್ರವರಿ ಇಂದ ಶುರುವಾದಂತಹ ಈ ಕ್ರೈಮ್ ಡೈರಿಯ ಕತೆ ಎಂಡ್ ಆಗೋದು ಜೂನ್ 11ನೇ ತಾರೀಕು ದರ್ಶನ್ ಹಾಗೂ ಪವಿತ್ರ ಗೌಡ ಅರೆಸ್ಟ್ ಆಗೋದ್ರ ಮೂಲಕ. ಈ ಮಧ್ಯೆ ಆರೋಪಿ ಹಾಗೂ ವಿಕ್ಟಿಮ್ನ ನಡುವೆ ಸಂಭಾಷಣೆ ಕೂಡ ನಡೆದಿತ್ತು. ಅಲ್ಲಿಗೆ ಆತನನ್ನ ಟ್ರ್ಯಾಪ್ ಮಾಡೋದಕ್ಕೆ ಬೇಕಾದಂತಹ ಮೋಹಕ ಬಲೆಯನ್ನ ಇದೇ ಪವಿತ್ರ ಗೌಡ ಬೀಸಿದ್ಲು ಅನ್ನೋ ವಿಚಾರವನ್ನ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಿರೋದ್ರ ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ ಅಂತ ನಾವೇನ್ ಕರಿತೀವಿ, ಮೊಬೈಲ್ ಡೇಟಾ ಎವಿಡೆನ್ಸ್, ಅದನ್ನ ಕೂಡ ಪೊಲೀಸರು ಅಟ್ಯಾಚ್ ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್ ನಿಂದ ಅಥೆಂಟಿಕೇಟ್ ಆಗಿರುವಂತಹ ಕೆಲವು ಡಾಕ್ಯುಮೆಂಟ್ಸ್ ಅನ್ನು ಕೂಡ ಅಲ್ಲಿ ಉಲ್ಲೇಖಿಸಲಾಗಿದೆ.